ನಮಸ್ಕಾರ ವೀಕ್ಷಕರೇ, ಮತ್ತೆ ಸೆಂದೂರು ಟಿವಿಗೆ ಸ್ವಾಗತ. ನಾನು ಸವಿತಾ. ಏನು ಗೊತ್ತಾ, ಬಹಳ ಖುಷಿಯಾದಂತಹ ವಿಚಾರ, ಟಾಕ್ಸಿಕ್ ಸಿನಿಮಾ. ಎಷ್ಟೇ ಒಂದು ವಿಚಾರಗಳ ನಡುವೆಯೂ, ಒಂದು ವಿವಾದಗಳ ನಡುವೆಯೂ ಟಾಕ್ಸಿಕ್ ಸಿನಿಮಾ ಬುಕ್ಕಿಂಗ್ ಆರಂಭ ಆಗಿದೆ ನಿನ್ನೆ. ನಿನ್ನೆ ಅಷ್ಟೇ ಬುಕ್ಕಿಂಗ್ ಆರಂಭ ಆಯಿತು. ಕ್ಷಣಾರ್ಧದಲ್ಲೇ ಒಂದು ಹೌಸ್ಫುಲ್ ಟಿಕೆಟ್ಗಳನ್ನು, ಒಂದು ಕ್ಷಣಾರ್ಧದಲ್ಲೇ ಆ ಬುಕ್ಕಿಂಗ್ ಟಿಕೆಟ್ಗಳು ಖಾಲಿಯಾಗಿರುವಂಥದ್ದು. ಆ ಒಂದು ಮುಂಗಡ ಟಿಕೆಟ್ಗಳ ಒಂದು ಭರ್ತಿಗೋಸ್ಕರ ಏನು ಬಿಟ್ಟಿದ ತಕ್ಷಣವೇ ಎಲ್ಲ ಹೌಸ್ಫುಲ್ ಟಿಕೆಟ್ಗಳಾಗಿರುವಂಥದ್ದು. ಬೆಂಗಳೂರಿನ ಎಲ್ಲ ಒಂದು ಮಲ್ಟಿಫೆಕ್ಸ್ ಒಂದು ಸಿನಿಮಾಗಳಾಗಿರ್ಬೋದು ಅಥವಾ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ಎಲ್ಲದರಲ್ಲೂ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂಥದ್ದು ಬಹಳ ಖುಷಿ ವಿಚಾರ. ಯಾಕೆ ಅಂದರೆ ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಇರುವಂಥದ್ದು. ಆದರೆ ಈಗಲೇ ಅದರ ಕ್ರೇಜ್ ಇದೆಯಲ್ಲ, ಅಭಿಮಾನಿಗಳು ಒಂದು ಕ್ರೇಜ್ ಆಗಿರಬಹುದು ಅಥವಾ ಆ ಸಿನಿಮಾ ಟಾಕ್ಸಿಕ್ ಸಿನಿಮಾ ಬಗ್ಗೆ ಇರುವಂತಹ ಒಂದು ನಿರೀಕ್ಷೆಗಳಿದೆಯಲ್ಲ, ಅದು ಬೇರೆಯೇ. KGF 2ರ ನಂತರ ನಟನೆ ಮಾಡ್ತಾ ಇರುವಂತಹ ಸಿನಿಮಾ ಇದು. ಬೆಳ್ಳಿ ಪರದೆಯ ಮೇಲೆ ತಮ್ಮ ಅಭಿಮಾನಿಗಳು ಅವರನ್ನು ನೋಡೋದಕ್ಕೋಸ್ಕರ, ಅವರ ಮಾಸ್ ಎಂಟ್ರಿಗಳನ್ನು, ಅವರ ಹೊಸ ಲುಕ್ಕನ್ನು, ಅವರ ಹೊಸ ಅಭಿನಯವನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಜಾಗತಿಕ ಮಟ್ಟದಲ್ಲಿ ಇದು ಆಗಿರುವಂಥದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ರೀತಿ ಬಾಕ್ಸ್ ಆಫೀಸ್ನ ಸುನಾಮಿಯ ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಯಾಕೆಂದರೆ ಅಷ್ಟು ಬೇಗ ಕ್ಷಣಾರ್ಧದಲ್ಲೇ ಬೆಂಗಳೂರಿನ ಎಲ್ಲ ಥಿಯೇಟರ್ಸ್ಗಳ ಹೌಸ್ಫುಲ್ ಆಗಿರುವಂಥದ್ದು, ಬುಕ್ಕಿಂಗ್ ಬ್ಲಾಕ್ ಆಗಿರುವಂಥದ್ದು. ಯಾಕೆ ಅಂದರೆ ಔಟ್ ಆಫ್ ಸ್ಟಾಕ್ ಎಲ್ಲವೂ ಬುಕ್ಕಿಂಗ್ ಆಗಿರುವಂಥದ್ದು. ಅಂದರೆ ಈ ಕ್ರೇಜ್ ಇದೆಯಲ್ಲ, ಕನ್ನಡ ಚಿತ್ರರಂಗ ಈ ಮಟ್ಟಕ್ಕೆ ಒಂದು ಕ್ರೇಜನ್ನು ತೋರಿಸ್ತಾ ಇರುವಂಥದ್ದು. ಆ ವ್ಯಕ್ತಿ ತನ್ನ ವ್ಯಕ್ತಿತ್ವದ ಮೂಲಕ, ಒಂದು ಅಭಿನಯದ ಮೂಲಕ, ನಾನು ಹೇಳಲೇಬೇಕು, ರಾಧಿಕಾ ಪಂಡಿತ್ರವರು ಮತ್ತು ಯಶ್ ಅವರು ಒಂದು ಸಂದರ್ಶನದಲ್ಲಿ ಕೂತಿರ್ತಾರೆ. ಅವರು ಹೇಳ್ತಾ ಇರ್ತಾರೆ, ಎಂಥ ಪಾತ್ರದಲ್ಲಿ ನೀವು ಯಶ್ ಅವರನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅವರು ಹೇಳ್ತಾರೆ, ಒಂದು ಪುರಾಣ, ಒಂದು ಹಿಸ್ಟಾರಿಕಲ್ ಪಾತ್ರದಲ್ಲಿ ನಾನು ನೋಡಬೇಕು, ಇನ್ನೊಂದು ಡಬಲ್ ಆ್ಯಕ್ಟಿಂಗಲ್ಲಿ ನಾನು ನೋಡಬೇಕು ಹೇಗೆ ಮಾಡ್ತಾರೆ ಅನ್ನುವಂಥದ್ದು. ನನ್ನ ಪ್ರಕಾರ ಈ ಟಾಕ್ಸಿಕ್ ಡಬಲ್ ಆ್ಯಕ್ಟಿಂಗಲ್ಲಿ ಯಶ್ ಅವರು ಒಂದು 2-3 ಬಾರಿ ನಾವು ಟ್ರೈಲರಲ್ಲಿ ನೋಡಿದ ಹಾಗೆ ಬೇರೆ ರೀತಿಯಾದಂತಹ ಅಭಿನಯದಲ್ಲೇ ಅವರು ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ 4.5 ವರ್ಷ ಸತತ ಈ ಸಿನಿಮಾಗೆ ಹಾಕಿರುವಂತಹ ಎಫರ್ಟ್ಸ್ ಇದೆಯಲ್ಲ, ಗೀತು ಮೋಹನ್ ದಾಸ್ ರವರ ನಿರ್ದೇಶನ, ಜೊತೆಗೆ KVN ಪ್ರೊಡಕ್ಷನ್ನ ಮೂಲಕ ತೆರೆ ಕಾಣ್ತಾ ಇರುವಂತಹ ಚಿತ್ರ, ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಯಾಕೆಂದರೆ ಅವರು ಓದಂತಹ ಒಂದು ಸಂದರ್ಶನದ ವಿಚಾರಗಳಾಗಿರಬಹುದು ಅಥವಾ ಏನು ಆ ಟಾಕ್ಸಿಕ್ನ ರಿಲೀಸ್ ಟೈಮಲ್ಲಿ ಬೆಂಗಳೂರಿನಲ್ಲಿ ಮಾಡಿದಂತಹ ಕಾರ್ಯಕ್ರಮದಲ್ಲಾಗಿರಬಹುದು, ಆಪ್ಕೆ ಅದಾಲತ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರುವಂತಹ ಭಾಷೆ ಆಗಿರಬಹುದು, ಕನ್ನಡ ಅನ್ನುವಂತಹ ಒಂದು ಮಾತು ಎಲ್ಲರ ಮನಸ್ಸನ್ನು ಗೆದ್ದಿದೆ, ಕನ್ನಡಿಗರ ಮನಸ್ಸನ್ನು ಗೆದ್ದಿದೆ. ಎಷ್ಟೋ ಜನ ಆ ಪೋಸ್ಟರ್ನ ತೆಗೆದುಹಾಕಬೇಕು, ಆ ಒಂದು ಚಿತ್ರವನ್ನು ತೆಗೆದುಹಾಕಬೇಕು ಅಥವಾ ಇದನ್ನು ತೆಗೆದುಹಾಕಬೇಕು, ಅದನ್ನು ತೆಗೆದುಹಾಕಬೇಕು, ಸಂಸ್ಕಾರವಂತರು ಮಾಡುವಂಥ ಸಿನಿಮಾ ಅಲ್ಲ ಅಥವಾ ಕನ್ನಡಕ್ಕೆ ಇದು ಬೇಕಿತ್ತ, ಏನೇ ಇದ್ರೂ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಕನ್ನಡ ಚಿತ್ರರಂಗವನ್ನು ಹೆಚ್ಚಿನದಾಗಿ ಗುರುತಿಸ್ಕೊಳ್ಳೋದಕ್ಕೆ ಮತ್ತು ಹೊಸ ಪ್ರಯತ್ನಕ್ಕೆ ಅವರು ಹೆಜ್ಜೆ ಇಟ್ಟಿದ್ದಾರೆ, ದಾಪುಗಾಲು ಹಾಕಿದ್ದಾರೆ. ಸೊ ಈ ಟಿಕೆಟ್ಗಳ ಸೋಲ್ಡ್ ಔಟೇ ನಮಗೆ ನಿದರ್ಶನವಾಗಿ ತೋರಿಸ್ತಾ ಇದೆ ಯಶ್ರವರ ಕ್ರೇಜ್, ಸಿನಿಮಾ ಬಗೆಗಿನ ನಿರೀಕ್ಷೆ, ಬಾಕ್ಸ್ ಆಫೀಸ್ ಸುನಾಮಿಯ ಒಂದು ಮುನ್ಸೂಚನೆ, ಒಟ್ಟಾಗಿ ಈ ಚಿತ್ರ ಯಾವ ರೀತಿ ಯಶಸ್ಸು ಕಾಣುತ್ತೆ ಅನ್ನುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಯಶ್ರವರಿಗೆ ಒಂದು ರೀತಿ ಲಕ್ಷ್ಮಿ ಹೊಲಿದಿರುವಂತಹ ಒಂದು ಪ್ರಸಂಗ ಅಂದರೆ ತಪ್ಪಾಗಲಾರದು. ಸೊ ಈ ಚಿತ್ರದ ನಿರೀಕ್ಷೆ ಬಹಳಷ್ಟಿದೆ, ಯಶ್ ಮೇಲಿನ ನಂಬಿಕೆ ಬಹಳಷ್ಟಿದೆ. ಯಾಕಂದರೆ ಅವರು ಮಾತನಾಡಿರುವಂತಹ ಮಾತುಗಳು, ಅವರು ಆ ಮಾತಿನ ಮೇಲೆ ನಿಂತಹ ರೀತಿ, ಜೊತೆಗೆ ಇವತ್ತು ಆ ಮೋಹನ್ ದಾಸ್ ರವರು ರೀಟೇಕ್ ಗೀತು ಮೋಹನ್ ದಾಸ್ ರವರು ಮಾತನಾಡಿದಂತಹ ಮಾತು, ಪ್ರತಿಯೊಬ್ಬ ನಾಯಕ ನಟಿಯರು ಮಾತನಾಡಿದಂತಹ ಮಾತು, ಎಲ್ಲವೂ ಅವರಿಗೋಸ್ಕರ, ಅವರ ಅಭಿನಯಕ್ಕೋಸ್ಕರ, ಟಾಕ್ಸಿಕ್ನ ಎಲ್ಲ ರೀತಿಯಾದಂತಹ ವಿಚಾರಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ, ಅವರ ಎಲ್ಲ ಅಭಿನಯದ ನೋಟವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಈ ರೀತಿ ಅವರ ಕ್ರೇಜನ್ನು ತೋರಿಸ್ತಾ ಇರುವಂಥದ್ದು ಬಹಳ ಖುಷಿಯಾಗುವ ವಿಚಾರ. ನೋಡಬೇಕು ಯಾವ ರೀತಿ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಅಂತಕ್ಕಂಥದ್ದು ಭರ್ಜರಿಯ ಯಶಸ್ಸನ್ನು ಕಾಣುತ್ತೆ, ಜೊತೆಗೆ ಎಷ್ಟು ಸದ್ದು ಮಾಡುತ್ತೆ ಅಂತ. ನಿಮ್ಮ ಅಭಿಪ್ರಾಯಗಳನ್ನು ಏನು ಅಂತ ಕಮೆಂಟ್ ಮಾಡಿ. ಮತ್ತೊಂದು ವಿಚಾರದ ಜೊತೆಗೆ ನಿಮ್ಮ ಜೊತೆ ಸಿಗ್ತಾನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸೆಂದೂರು ಟಿವಿ.